ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ದಿನದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಶ್ರೀಯುತ ವೆಂಕಟೇಶ್ ಅವರ ಕಿರುಪರಿಚಯ. ಶ್ರೀಯುತ ವೆಂಕಟೇಶ್ ಅವರು ನಮ್ಮ ಚೆಸ್ಕ್ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಆರ್ಥಿಕ ಸಲಹೆಗಾರರಾಗಿ ನಿವೃತ್ತಿ ಹೊಂದಿರುತ್ತಾರೆ. ಅವರು 1980ರಲ್ಲಿ ಸೇವೆಗೆ ಸೇರಿ ದಿನಾಂಕ 2019ರಂದು ನಿವೃತ್ತಿ ಹೊಂದಿರುತ್ತಾರೆ. ಅವರು ಸುಮಾರು 39.5 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅದರ ಜೊತೆಯಲ್ಲಿ ಅವರು ಬಹಳ ಒಂದು ಸಾಹಿತ್ಯ ವಿಚಾರದಲ್ಲಿ ಬಹಳಷ್ಟು ಆಸಕ್ತಿ ಹೊಂದು ನಮ್ಮ ಸಂಘದ ಯಾವುದೇ ಒಂದು ಸಂದರ್ಭ ಇದ್ದಾಗಲೂ ಕೂಡ, ಯಾವುದೇ ಒಂದು ಕಾರ್ಯಕ್ರಮ ಇದ್ದಾಗಲೂ ಅವರ ಒಂದು ಗೀತೆಗಳು ಮತ್ತೆ ಸಾಹಿತ್ಯದ ಬಗ್ಗೆ ಬಹಳಷ್ಟು ಅವರ ಪರಿಚಯನ ಮಾಡಿಕೊಡ್ತಾ ಇದ್ರು. ಬಹಳ ಒಂದು ಸುಲಲಿತವಾಗಿ ಒಳ್ಳೆ ಒಂದು ಹಾಡುಗಳನ್ನ ಕೂಡ ಇಲ್ಲಿ ಹಾಡಿ ನಮ್ಮನ್ನೆಲ್ಲ ರಂಜಿಸ್ತಾ ಇದ್ರು. ಬಹಳ ಒಂದು ಕಲರ್ಫುಲ್ ಆಗಿ ಈವೆಂಟ್ ನ ನಡೆಯೋದಕ್ಕೆ ನಮಗೆಲ್ಲ ಸಹಕಾರ ನೀಡಿ ನಮ್ಮ ಸಂಘದ ಒಂದು ಏಳಿಗೆಯಲ್ಲೂ ಕೂಡ ಸಾಕಷ್ಟು ಅವರ ಒಂದು ಶ್ರಮ ಇದೆ. ಈ ಒಂದು ಏನು ಕಟ್ಟಡ ಕಟ್ಟಿದ್ದಾರೆ ಅದರಲ್ಲೂ ಕೂಡ ಅವರ ಒಂದು ಪಾಲುದಾರಿಕೆ ಇದೆ. ಅದೇ ರೀತಿ ಅವರ ಒಂದು ಸಬಾರ್ಡಿನೇಟ್ಸ್ ಏನಿರ್ತಾ ಇದ್ರು ಅವರೆಲ್ಲರೂ ಕೂಡ ಒಂದು ಒಳ್ಳೆ ಉತ್ಸಾಹದ ಒಂದು ಮೂರ್ತಿಯಾಗಿ ಅವರು ಬೇರೆಯವರಿಗೆಲ್ಲ ಒಂದು ಇನ್ಸ್ಪಿರೇಷನ್ ಆಗಿ ಈ ಒಂದು ತಮ್ಮ ಸಂಸ್ಥೆಯಲ್ಲಿ ಸೇವೆಯನ್ನು ನಿರ್ವಹಿಸಿರುತ್ತಾರೆ. ಅವರು ಇವತ್ತಿಗೂ ಕೂಡ ಚಿರ ಯುವಕರೇ ರಿಟೈರ್ಡ್ ಆಗಿದೆ ಅನ್ನೋದು ಒಂದು ಇದಷ್ಟೇನೆ. ಬಟ್ ಅದೇ ಒಂದು ಚೈತನ್ಯ ಇದೆ ಅವರಲ್ಲಿ. ಬಹಳಷ್ಟು ಉತ್ತಮವಾದಂತಹ ಒಂದು ಸೇವೆಯನ್ನು ನಡೆಸಿ ನಮಗೆಲ್ಲ ಮಾದರಿಯಾಗಿ ಇವತ್ತು ಅವರು ಈ ಒಂದು ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮ ನಡೆಸಿಕೊಡಕ್ಕೆ ಮೈಸೂರಿನಿಂದ ಅವರು ಇಲ್ಲಿಗೆ ಬಂದಿರೋದೇ ನಿಜಕ್ಕೂ ಒಂದು ಖುಷಿಯ ಒಂದು ವಿಚಾರ. ಅವ್ರ ಬಗ್ಗೆ ಕಿರು ಪರಿಚಯ ಮಾಡಿಕೊಡೋದಕ್ಕೆ ನಮ್ಗೆ ಅವಕಾಶ ಕೊಟ್ಟಂತ ವೇದಿಕೆ ಅಧ್ಯಕ್ಷರಿಗೂ ಸಾಹೇಬರು ಕವಿಗಳು ಸಹ ಕೂಡ ಹೌದು, ಕ್ರೀಡಾಪಟುವು ಸಹ ಹೌದು. ಅವರೊಂಥರ ಮಲ್ಟಿ ಟ್ಯಾಲೆಂಟೆಡ್. ಅವ್ರ ಬಗ್ಗೆ ಅವ್ರಿಗೆ ಮಾತಾಡೋಕೆ ಅವಕಾಶ ಕೊಟ್ಟು ಅವರು ಇನ್ನೂ ಚೆನ್ನಾಗಿ ಹೇಳ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಈ ಒಂದು ಸಂದರ್ಭದಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಂತ ಸಭೆ ಅಧ್ಯಕ್ಷರಿಗೂ ಹಾಗೂ ಎಲ್ಲರಿಗೂ ಹೊಂದಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಒಂದು ನಿಮಿಷ ಒಂದು ಫೋಟೋ ಬಿಡಿ. ನಮ್ಮ ಮನೆಯೊಳಗೆ ಪ್ರೂಫ್ ತೋರಿಸಿ. ಎಲ್ಲರಿಗೂ ನಮಸ್ಕಾರ. ನನಗೆ ಏನು ಮೈಕ್ ಬೇಕಾಗಿಲ್ಲ, ನನ್ನ ವಾಯ್ಸೇ ಒಂದು ಸ್ವಲ್ಪ ಗಡ್ಸು. ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹಳ ತುಂಬಾ ಇನ್ಸ್ಪಿರೇಷನ್. ಒಂದು ಕಡೆ ಇನ್ಸ್ಪಿರೇಷನ್, ಇನ್ನೊಂದು ಕಡೆ ನಾಲೆಡ್ಜ್, ಇದೆರಡೂ ಮಿಕ್ಸ್ ಆಗಿ ಬಂದಿದೆ. ಅದಾದ್ಮೇಲೆ ಸಾಂಸ್ಕೃತಿಕವಾಗಿ ಒಂದು ವಿಚಾರನು ನಡೆಯುತ್ತೆ ಅಂತ ಗೊತ್ತಾಯ್ತು. ಸ್ವಯಂವರದ ಇದನ್ನ ಲಕ್ಷ್ಮೀ ಸ್ವಯಂವರ ಅಂದ್ರೆ ಎಲ್ಲಾ ತರದ ಒಂದು ಇಶ್ಯೂ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಬಹಳ ಸಂತೋಷ. ಈ ಬಿಲ್ಡಿಂಗು ನಮಗೆ ಬಹಳ ಚೆನ್ನಾಗಿ ಸಾಕಿದೆ, ಸಲಹಿದೆ. ಈ ಬಿಲ್ಡಿಂಗ್ ಒಂದೇ ಅಲ್ಲ, ಈ ಆರ್ಗನೈಸೇಷನ್. ಫಸ್ಟ್ ಆಫ್ ಆಲ್ ನಾವು ಈ ಆರ್ಗನೈಸೇಷನ್ಗೆ ಎಷ್ಟು ಚಿರಋಣಿಯಾಗಿದ್ದರೂ ಸಾಲದು. ಯಾವ ಜನ್ಮದ ಪುಣ್ಯನು ನಮಗೆ ಅನ್ನ ಕೊಟ್ಟು ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಎಲ್ಲರೂ ತಿನ್ನೋ ಹಾಗೆ ಕೊಟ್ಟು ಕೂರಿಸಿರುವಂತ ಈ ಸಂಸ್ಥೆಗೆ ಫಸ್ಟ್ ನಮಸ್ಕಾರ. ಹಾಗೆ ಈ ಸಂಸ್ಥೆಯಲ್ಲಿ ಈ ರೀತಿ ಒಂದು ಆರ್ಗನೈಸೇಷನ್ ಮಾಡಿ
ಇದರಲ್ಲಿ ಬೆಳೆಸ್ತಾ ಇರುವಂತ ಈ ಅಕೌಂಟ್ಸ್ ಆಫೀಸರ್ಸ್ ಅಸೋಸಿಯೇಷನ್ ಇದೆಯಲ್ಲ, ಇದು ನಮಗೆ ನಿಜವಾಗಲೂ ನಮ್ಮ ರಕ್ತ ಕಣಗಳಲ್ಲಿ ಎಲ್ಲಾನು ಇದೆ. ನನ್ನ ರಕ್ತ ಕಣಗಳಲ್ಲಿ ಎಷ್ಟು ರಕ್ತ ಕಣಗಳಿದೆಯೋ ಅದಷ್ಟು ಲಕ್ಷ್ಮೀ ನರಸಿಂಹ ಫಸ್ಟ್. ಆ ಲಕ್ಷ್ಮೀ ನರಸಿಂಹನ ಕೃಪೆಯಿಂದ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಈ ಆರ್ಗನೈಸೇಷನ್ಗೆ, ಈ ಅಸೋಸಿಯೇಷನ್ಗೆ ನಾನು ಯಾವಾಗಲೂ ಚಿರಋಣಿಯಾಗಿ. ಇದು ನನ್ನ ಒಂದು ಇದು. ಬೆಳಗ್ಗೆ ಅವರು ಪಂಚತಂತ್ರದ ಬಗ್ಗೆ ಹೇಳಿದಾಗ ನಾನು ಯಾವ್ದಾದ್ರು ಒಂದು ಕಡೆ ಹೋಗ್ಬೇಕಾದ್ರೆ ಒಂಚೂರು ನನ್ನ ಒಂದು ಇದನ್ನು ನೋಡಿಕೊಂಡು ಬಂದಿರ್ತೀನಿ. ಎಕನಾಮಿಕ್ಸ್ ನಾನು MCom MBA ಮಾಡಿದ್ದೆ. ಎಕನಾಮಿಕ್ಸ್ ನನಗೆ ತುಂಬಾ ಸುಲಲಿತವಾದಂತ ಸಬ್ಜೆಕ್ಟ್. ಎಕನಾಮಿಕ್ಸ್, ಎಕನಾಮಿಕ್ ಡೆವಲಪ್ಮೆಂಟ್, ಎಕನಾಮಿಕ್ ಅನಾಲಿಸಿಸ್, ಇಂಟರ್ನ್ಯಾಷನಲ್ ಟ್ರೇಡ್, ಮಾನಿಟರಿ ಫಂಡ್ಸ್ ಅಂಡ್ ಇನ್ನು ಅದಾದ್ಮೇಲೆ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಂತ ಆಮೇಲೆ ತುಂಬಾ ಚೆನ್ನಾಗಿ ಬಂದಿದ್ದು ಮ್ಯಾನೇಜರಿಯಲ್ ಎಕನಾಮಿಕ್ಸ್. ಇದು ಒಂದೊಂದು ಫೇಸು. ಎಕನಾಮಿಕ್ಸ್ ಅಂತ ಅವರು ಹೇಳಿದಾಗ ನಾನು ಎಕನಾಮಿಕ್ಸ್ ಬಗ್ಗೆ ಆಡಮ್ ಸ್ಮಿತ್ ಫಾದರ್ ಆಫ್ ಎಕನಾಮಿಕ್ಸ್ ಅಂತ. ಫಾದರ್ ಆಫ್ ಎಕನಾಮಿಕ್ಸ್ ಆಡಮ್ ಸ್ಮಿತ್ ಅಲ್ಲ, ಕೌಟಿಲ್ಯ ಫಾದರ್ ಆಫ್ ಎಕನಾಮಿಕ್ಸ್. ಅವ್ರು ಬರ್ತಿರೋದ್ರ ಮೇಲೆ ಎಲ್ಲಾರು ಸೇರಿಸಿ ಮಾಡಿರುವಂತದ್ದು. ಅವರು ಬೆಳಗ್ಗೆ ಒಂದು ಪದ ಹೇಳಿದ್ರು, ಅರ್ಥ ಅಂತ. ಅರ್ಥಕ್ಕೆ ಏನಪ್ಪ ಅಂದ್ರೆ ಮ್ಯಾನ್ಸ್ ಬಿಹೇವಿಯರ್ ಆರ್ ಲೈವ್ಲಿಹುಡ್ ಈಸ್ ಕಾಲ್ಡ್ ಅರ್ಥ. ನಮ್ಮ ಜೀವನದ ಒಂದು ಅಂಗವಾಗಿ ಇರುವಂತದ್ದು ಮ್ಯಾನ್ಸ್ ಬಿಹೇವಿಯರ್ಸ್. ಅದನ್ನೇ ಪಂಚತಂತ್ರದಲ್ಲಿ ಯಾವಾಗಲೂ ಹೇಳುವಂತದ್ದು ಪಂಚತಂತ್ರದ ಒಂದು ವಿಚಾರ. ಅದ್ರ ಜೊತೆಗೆ ಪಂಚತಂತ್ರದಲ್ಲಿ ಅವರು ಹೇಳಿದಾಗೆ ಮಿತ್ರ ಭೇದ, ಲಾಸ್ ಆಫ್ ಫ್ರೆಂಡ್ಸ್, ಮಿತ್ರ ಲಾಭ, ಗೈನಿಂಗ್ ಆಫ್ ಫ್ರೆಂಡ್ಸ್, ಶುಭೋದಯ, ಕಾಸಿಂಗ್ ಡಿಸ್ಕಾರ್ಡ್ ಬಿಟ್ವೀನ್ ಫ್ರೆಂಡ್ಸ್, ವಿಹಾಗ್ರ, ಸಪರೇಷನ್ ಅಂಡ್ ಸಂಧಿ, ಯೂನಿಯನ್. ಇವೆಲ್ಲ ಬಹಳ ಅರ್ಥಪೂರ್ಣವಾಗಿರೋದು ಅಂತ ಅವರು ಒಂದು ಕತೆ ಹೇಳಿದ್ರು. ಇನ್ನೊಂದು ಕತೆ ಬಹಳ ಚೆನ್ನಾಗಿರೋದೊಂದು ಕತೆ ಇದೆ, ಕ್ರೋಕಡೈಲ್ ಅಂಡ್ ಮಂಕಿ. ಇದೆಲ್ಲ ಮಾಡಲು ಯಾವುದಕ್ಕೆ ಅಂದ್ರೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ. ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಯಾವುದು ಅಂದ್ರೆ ಎಕನಾಮಿಕ್ಸ್. ಎಕನಾಮಿಕ್ಸ್ ಅಲ್ಲಿ ನಾವು ಯಾತಕ್ಕೆ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂದ್ರೆ, ಬೆಳಗ್ಗೆ ಅವ್ರ ಜೊತೆ ಮಾತಾಡ್ತಾ ಹೇಳಿದೆ, ನಾನು ಯಾವುದೋ ಒಂದು ಆರ್ಟಿಕಲ್ ನಮ್ಮ ಆಫೀಸಲ್ಲಿ ಇದ್ದಾಗ ನಾನು ಸಬ್ಮಿಟ್ ಮಾಡ್ತಾಲೇ ಇರ್ತಾ ಇದ್ದೆ. ಯಾವ್ದು ಕಾರಣ ನನ್ಗೆ ಏನ್ ಮನಸ್ಸಿಗೆ ಬರ್ತಾ ಅದನ್ನು ತಗೊಂಡು ಕೊಡೋದು ಮಾಡ್ತಿದ್ದೆ. ಅವಾಗ ಮನಿ ಸೇವ್ಡ್ ಈಸ್ ಮನಿ ಅಂತಂದೆ. ಇಲ್ಲೆಲ್ಲರೂ ನಮ್ಮ ಏಜ್ ಗ್ರೂಪ್ ಅಲ್ಲಿರೋರು ಸ್ವಲ್ಪ ಇವರ ಗಿರೀಶ್ ಅಂತವ್ರು ಬಿಟ್ಬಿಡಿ, ಅವರಲ್ಲ ನಮಗೆಲ್ಲ ಮನಿ ಸೇವ್ಡ್ ಈಸ್ ಮನಿ ಅಂತ ನಾವು ಯಾವಾಗ ಅನ್ಕೋತೀವಿ ಅದು ನಮ್ಗೆ 60 ವರ್ಷ ಆದ್ಮೇಲೆ ನಮಗೆ ಅದನ್ನ ರಿವಾರ್ಡ್ ಗೊತ್ತಾಗುತ್ತೆ. ಮನಿ ಸೇವ್ಡ್ ಈಸ್ ಮನಿ ಅಂತ ನಮಗೆ ಗೊತ್ತಾಗಬೇಕು. ಅದು ಎಕನಾಮಿಕ್ಸ್. ಬರೀ ಎಕನಾಮಿಕ್ಸ್ ಒಂದೇ ಅಲ್ಲ, ಎಕನಾಮಿಕ್ಸ್ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಕೌಟಿಲ್ಯ ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿ ವಿವರವಾಗಿ ಹೇಳಿದ್ದಾರೆ. ಅದನ್ನ ನಾನು ಒಂದು ಸಣ್ಣ ವಿಚಾರದಲ್ಲಿ ಹೇಳಿ, ಪಂಚತಂತ್ರ ವಾಸ್ ರಿಟನ್ ಅಬೌಟ್ 2000 years ಬ್ಯಾಕ್. ಅದು ಬರೇ ಸಂಸ್ಕೃತ ಅಲ್ವಾ ಸರ್? ನಾನು ನಿಮ್ಮಷ್ಟು ಅದು ಡೀಪ್ ಆಗಿ ತಿಳ್ಕೊಂಡಿಲ್ಲ, ಬಟ್ ನನ್ನ ಒಂದು ನಾಲೆಡ್ಜ್ ಏನಿದೆ ಅದನ್ನ ಒಂದು ಶೇರ್ ಮಾಡಿ ಹೇಳಿದೆ. ಅಂದ್ರೆ ಒಂದೊಂದು ಪಂಚತಂತ್ರ ಕಥೆಗೂ ಒಂದೊಂದು ನೀತಿ, ಅದು ನಮ್ಮ ಜೀವನದ ಒಂದು ಭಾಗವಾಗಿ ಒಂದು ಎಕನಾಮಿಕ್ಸ್ ನಾವು ಹೇಗೆ ಮಾಡಬೇಕು ಅದನ್ನ ಮಾಡಿದ್ದೀವಿ. ಅದನ್ನ ನಾವು ಇದು ಮಾಡಿರೋದು. ಹಾಗೆ ನೆಕ್ಸ್ಟ್ ನಮ್ಮ ಶ್ರೀಧರ್ ಅವರಿಗೆ ನಾನು ಇಲ್ಲ 2 ಕೊಟೇಶನ್ ನಾನು ಈ ತಕ್ಷಣ ಬಂತು ಬರ್ಕೊಂಡೆ. ಅದನ್ನ ಕೀಪ್ ಆನ್ ವಾಕಿಂಗ್ ದಿ ಫೇಸ್ ಆಫ್ ದಿ ಅರ್ತ್, ಬೆಟರ್ ಥಿಂಗ್ಸ್ ಟು ಕಮ್. ಕೀಪ್ ಆನ್ ವಾಕಿಂಗ್ ದಿ ಫೇಸ್ ಆಫ್ ದಿ ಅರ್ತ್ ಅಂಡ್ ಬೆಟರ್ ಥಿಂಗ್ಸ್ ಟು ಕಮ್.
ಅಲ್ವಾ? ಆ ಮಗು ಹುಟ್ಟಿದಾಗ ಕೀಪ್ ಆನ್ ವಾಕಿಂಗ್ ದಿ ಫೇಸ್ ಆಫ್ ದಿ ಅರ್ತ್ ಅಂತ ಅವ್ರ ತಂದೆ ತಾಯಿ ಹೇಳ್ಕೊಡದೇ ಇದ್ದಿದ್ರೆ ಬೆಟರ್ ಥಿಂಗ್ಸ್ ಬರ್ತಾನೆ ಇರಲಿಲ್ಲ ಅವರಿಗೆ. ಅದಕ್ಕೆ ಅದನ್ನು ಒಂದು ವಿಚಾರವಾಗಿ ಹೇಳಬೇಕು. ಆಮೇಲೆ ಡೋಂಟ್ ಗಿವ್ ಅಪ್ ಅಂಡ್ ಲೂಸ್ ಸಕ್ಸಸ್ ಈಸ್ ಆನ್ ದಿ ವೇ. ಇವೆರಡು ಕೊಟೇಶನ್ ಅವ್ರಿಗೋಸ್ಕರನೇ ಮಾಡಿರೋದು ಅನ್ಸುತ್ತೆ, ಹೌದಲ್ಲ? ಖಂಡಿತ ಇದು ಅವರಿಗೆ ತಲುಪುತ್ತೆ ಈ ಕೊಟೇಶನ್ಸ್. ಇದನ್ನ ನನಗೆ ಅಲ್ಲಿ ಕೂತ್ಕೊಂಡ ತಕ್ಷಣ ಬರೆದಾಗೆ ಬರಿಬೇಕು ಅನ್ನಿಸ್ತು, ನಾನು ಬರೆದೆ. ಯಾತಕ್ಕೆ ಒಬ್ಬ ಮನುಷ್ಯನಿಗೆ ಆ ವರ್ಡನ್ನ ನಮ್ಮಲ್ಲಿ, ನಾನು ಟೇಬಲ್ ಟೆನ್ನಿಸ್ ಪ್ಲೇಯರ್, ನಮ್ಮ ಆಲ್ ಇಂಡಿಯಾ ಎಲೆಕ್ಟ್ರಿಸಿಟಿ ಬೋರ್ಡ್ ಟೆನ್ನಿಸ್ ಹೋಗ್ತಿದ್ದೆ. ನಾನು 8 ಸಲ ರೆಪ್ರೆಸೆಂಟ್ ಮಾಡಿದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಟೇಬಲ್ ಟೆನ್ನಿಸ್ ಆಡುವಾಗ ಎಷ್ಟು ಅಜೈಲಾಗಿರ್ತೀವಿ ಅಂದ್ರೆ ಅಷ್ಟು ರಿಫ್ಲೆಕ್ಷನ್ ಕಣ್ಣಿಗೆ ಟಕ್ 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 ಅಂತ ಹೊಡಿತಾ ಇರ್ತೀವಿ. ಅಷ್ಟು ಇದು ತುಂಬಾ. ನಾನು ಮೈಸೂರು ಯೂನಿವರ್ಸಿಟಿ ಪ್ಲೇಯರ್ ಆಗಿದ್ದೆ. ಮತ್ತೊಂದು ಅದೆಲ್ಲ ಮೈಸೂರು ಡಿಸ್ಟ್ರಿಕ್ಟ್ ತುಂಬಾ ಟೂರ್ನಮೆಂಟ್ಸ್ ಗಳು ಆಡಿ ಹೋಗೋದು ಎಲ್ಲ ಮಾಡೋದು ಮಾಡ್ತಿದ್ದೆ. ನಮ್ಮಲ್ಲಿ ಆ ಪಾಯಿಂಟ್ ಈ ತುದಿಗೆ ಬಿದ್ದು ಹೊಟ್ಟೋದ್ರೆ ಹ್ಯಾಂಡಿಕ್ಯಾಪ್ ಅಂತಿದ್ವಿ ಅದನ್ನ. ಅಂದ್ರೆ ಅದನ್ನ ಎತ್ತಕ್ಕಾಗಲ್ಲ ಅಂತ. ಅದನ್ನು ಎತ್ತ ಆಡೋದಷ್ಟು ಶಕ್ತಿನ ಟೇಬಲ್ ಟೆನ್ನಿಸ್ ಅಲ್ಲಿ ಬಂದು. ಅದಕ್ಕೆ ಯಾವುದೇ ಒಂದು ದೌರ್ಬಲ್ಯ ಅಂತ ಅನ್ಕೋಬೇಡಿ. ಅದು ಆದಾಗ ನಾವು ಅಪೋನೆಂಟ್ಗೆ, ಈಗ ಸ್ಪೋರ್ಟ್ಸ್ ಆಡುವಾಗ ಯಾವ ಅಂತಾರಲ್ಲ, ನಾವಂತಿರಲ್ಲ ಆ ಥರದಿದ್ದ ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತೀವಿ. ಯಾಕೆಂದ್ರೆ ಅವ್ರಿಗೆ ಅದು ನೆಗೆಟಿವ್ ಪಾಯಿಂಟ್, ನನಗದು ನೆಗೆಟಿವ್ ಪಾಯಿಂಟ್, ಅವನಿಗದು ಪಾಪ ಇದಾಗ್ತಿತ್ತು. ಆ ತರ ಯಾರನ್ನೂ ಸಹ ನಾವು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಅದೇ ತರ ನನಗೂ ಆ ಎಡ್ಜಿದ್ದು ಬಾಲ್ ಹೊಟ್ಟೋದ್ರೆ ಎಷ್ಟು ನೋವಾಗ್ತಿತ್ತು ಅವಾಗ. ಅದನ್ನ ನಾವು ಯಾವತ್ತೂ ಯಾವುದೇ ಒಂದು ವ್ಯಕ್ತಿನ ಅಥವಾ ನಮ್ಮ ಎದುರುಗಡೆ ಇರೋರನ್ನ ವಿ ಶುಡ್ ರೆಸ್ಪೆಕ್ಟ್ ದೆಮ್ ವಿತ್ ಫುಲ್ ಹಾರ್ಟ್. ನಮ್ಮ ಹೃದಯಪೂರ್ವಕವಾಗಿ ಅವರನ್ನ ನಾವು ಅಭಿನಂದಿಸಬೇಕು, ಆರಾಧಿಸಬೇಕು. ಸೋತರು ಅವ್ರನ್ನ ನಾವು, ಅವರ ಸೋಲು ನಮ್ಮ ಗೆಲುವು ಅಂತಲ್ಲ, ಅವನಲ್ಲಿ ಏನೋ ಒಂದು ಸಣ್ಣದೊಂದು ತಪ್ಪಾಗಿದ್ದಕ್ಕೆ ನಾನು ಗೆದ್ದಿದ್ದೀನಿ ಹೊರತು ನನ್ನ ಒಂದು ಇದರಿಂದ ನಾನು ಗೆದ್ದೆ ಅಂತ ಯಾವತ್ತೂ ಸಹ ಕೊಚ್ಕೊಳ್ಳೋದು ಬೇಡ. ಆದ್ರಿಂದ ಅವರ ತಂದೆ ತಾಯಿಯವರು ಎಷ್ಟು ಕಷ್ಟಪಟ್ಟು ಆ ಮಗುನ ಸಣ್ಣ ವಯಸ್ಸಿಂದ ಬೆಳೆಸಿದ್ದಾರೆ ಅನ್ನೋದು ಅದು ಅವರಿಗೆ ಗೊತ್ತಾಗ್ತದೆ. ಇದು ಅವರ ಒಂದು ಸ್ಯಾಕ್ರಿಫೈಸು ಅಥವಾ ಡಿಟರ್ಮಿನೇಷನು ಅಥವಾ ಡೆಡಿಕೇಶನು ಎಲ್ಲದಕ್ಕೂ ಅವ್ರಿಗೆ ಇನ್ನೊಂದ್ಸಲಿ ದಯವಿಟ್ಟು ಚಪ್ಪಾಳೆ ಬರ್ತೀವಿ. ದಯವಿಟ್ಟು. ಇನ್ನು ಸ್ವಯಂವರ ಅಂತ ಹೇಳಿದ್ರು. ಅವರು ಸ್ವಯಂವರದ್ದು ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಅವರೇನು ಕಾವ್ಯ ವಾಚನ ಎಲ್ಲ ಹೇಳ್ತೀನಿ ಅಂತ ಹೇಳಿದ್ರು. ಸ್ವಯಂವರ ಅಂತ ಅಂದ್ರೆ ನನಗೆ ತಿಳಿದಾಗೆ ಒಂದು ಈ ಪುರಾಣದಲ್ಲಿ ಎಲ್ಲಾ ಕಡೆನೂ ಸ್ವಯಂವರ ಇರುತ್ತೆ. ಹಿಂದೆ ಯಾವುದೇ ಒಂದು ವಿಚಾರ ಆಗಲಿ, ಒಂದು ಹೆಣ್ಣನ್ನ ಎಷ್ಟು ಗೌರವಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಹೆಣ್ಣನ್ನ ಅಷ್ಟು ಗೌರವವಾಗಿ ಕಾಣಬೇಕಾದ್ರೆ ಯಾತಕ್ಕೆ ಅಂದ್ರೆ, ಹೆಣ್ಣು ಗಂಡನ ಆಡಿಸ್ತಾ ಇತ್ತು ಹಿಂದೆ. ತುಂಬಾ ಯಾವ್ಯಾವುದು ದ್ವಾಪರ ಯುಗ ಎಲ್ಲ ನೋಡ್ಕೊಂಬನ್ನಿ. ಹೆಣ್ಣು ಗಂಡನ ಆರಿಸ್ತಾ ಇತ್ತು. ರಾಮನ ಸೀತೆ ಆರಿಸಿದ್ದು ಅವಳು ಅಲ್ಲಿ ಬಾಣ ಬಿಟ್ಟು ಇದು ಮಾಡಿ. ಮೊದಲೆಲ್ಲ ಹಾಗೆ ತಾನೇ ಇದ್ದಿದ್ದು. ಒಂದು 20 ಜನ ರಾಜರು ಬಂದು ಕೂತ್ಕೊಳ್ಳೋರು, ಹೆಣ್ಣು ಬಂದು ನಿಂತ್ಕೊಳ್ಳೋರು, ಯಾರು ಬೇಕು ಅಂದೋ ಅದಕ್ಕೊಂದು ಕಾಂಪಿಟೇಷನ್ ಇಡೋರು, ಅದ್ರ ಗೆದ್ದವ್ರು ಯಾರು ಅಂತ ಹೇಳೋರು. ಆ ತರ ಒಂದು ವಿಚಾರ ಇತ್ತು. ಅದು ಸ್ವಯಂವರ. ಇನ್ನೊಂದು ಸ್ವಯಂವರ ಯಾವುದು ಅಂದ್ರೆ, ಈ ಲಕ್ಷ್ಮಿ ಇದ್ದಾರಲ್ಲ,
ಲಕ್ಷ್ಮಿ ಇದ್ದಾಳಲ್ಲ, ಆ ಲಕ್ಷ್ಮಿ ವಿಷ್ಣುವಿನ ಸ್ವಯಂವರ ಯಾವಾಗತ್ತೆ ಅಂದ್ರೆ ಈ ಸಮುದ್ರ ಮಂಥನ ಮಾಡಿದಾಗ ಅದರಿಂದ ಬರುತ್ತಲ್ಲ, ಅವಾಗ ವಿಷ್ಣು ಲಕ್ಷ್ಮಿನ ಒಪ್ಕೊಳ್ಳಿಲ್ಲ. ಅದು ಯಾವುದೋ ಒಂದು ರೀಸನ್ಗೆ, ಆ ರೀಸನ್ ಹೇಳಕ್ ಹೋಗಲ್ಲ, ತುಂಬಾ ಇದಿದೆ ಕತೆ ಅದು. ಆ ಸ್ವಯಂವರದಲ್ಲಿ ಆ ಒಂದು ಲಕ್ಷ್ಮಿ 13 ರತ್ನಗಳು ಬಂತಂತೆ. ಆ ರತ್ನದಲ್ಲಿ ಲಕ್ಷ್ಮಿ ಇಸ್ ಆಲ್ಸೋ ಒನ್ ಆಫ್ ದಿ. ಆ ಲಕ್ಷ್ಮಿ ಹೋಗಿ ಎಲ್ಲ ವಿಷ್ಣುನ ಕೇಳಿದಾಗ ಅವನು ಹೆಲ್ಪ್ ಮಾಡಲಿಲ್ಲ. ಯಾಕೆಂದ್ರೆ ಈ ಲಕ್ಷ್ಮಿನ ಎಲ್ಲಾರು ನಾವು ಇದು ಮಾಡ್ತೀವಿ, ದೇವತೆಗಳು ಮತ್ತೆ ಅಸುರರು ಎಲ್ಲರೂ ನಾವು ಲಕ್ಷ್ಮಿ, ಅವಳ ತೇಜಸ್ಸು, ಅವಳ ಬ್ಯೂಟಿ, ಅವಳ ಸೌಂದರ್ಯ ಅಷ್ಟಿತ್ತು, ನಾವು ಆದ್ರೆ ಲಕ್ಷ್ಮಿ ವಿಷ್ಣುಗೋಸ್ಕರನೇ ಇದ್ದಿದ್ದು. ಅವಾಗ ಬ್ರಹ್ಮನ ಹತ್ರ ಹೋದ್ರು. ಬ್ರಹ್ಮನು ಹೇಳ್ದ, ನನಗೆ ಬ್ರಹ್ಮ ಮೊದಲೇ ಹೇಳಿದ್ದ, ನೀನು ಅದನ್ನ ಹೇಳುವಾಗಿಲ್ಲ ವಿಷ್ಣು, ಇದನ್ನ ಹೀಗೆ ಮಾಡಬೇಕು ಅಂತ. ಆ ಒಂದು ಸ್ವಯಂವರದ ಬಗ್ಗೆ ಸುಮ್ಮನೆ ಒಂದು ಇದು ಮಾಡಿದೆ. ಸೊ ಈ ತರ ಇವತ್ತಿನ ಒಂದು ಪ್ರಸ್ತುತವಾದ ಒಂದು ಇನ್ಸಿಡೆಂಟ್ಗೆ ಏನು ಒಂದು ಇನ್ಸ್ಟೆನ್ಸ್ ಅಲ್ಲಿ ಏನಿರುತ್ತೆ ಅದ್ರ ಬಗ್ಗೆ ಒಂದೆರಡು ಮಾತುಗಳ ಹೇಳಿದ್ದೀನಿ. ಹಾಗೆ ಕಡೆಯಲ್ಲಿ ನನ್ನದೊಂದು ಇದು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ನಾನೊಂದು ದಾಸರ ಪದ ಹೇಳ್ಬೋದೆ? ಹೇಳಿ ಹೇಳಿ, ಖಂಡಿತ ಹೇಳಿ ಸರ್. ಇದು ಥ್ಯಾಂಕ್ ಮಿಸ್ಟರ್ ಕೇಳಿರ್ಬೋದು ಯಾರು, ಅಥವಾ ಕೇಳಿದ್ರೆ ಇದನ್ನ ಸುಮಾರು ಈಗ ಎಲ್ಲ ಕಡೆನೂ ಬಂದಿದೆ. ಅದು ಅನಂತ್ ಕುಲಕರ್ಣಿಯವರು, ಬಾಗಲಕೋಟೆಯವರು, ಯಾರಿದ್ದಾರೆ ಬಾಗಲಕೋಟೆಯವರು ಗೊತ್ತಿಲ್ಲ. ಅನಂತ್ ಕುಲಕರ್ಣಿಯವರು ನನ್ನ ಬಹಳ ಆತ್ಮೀಯರು ನನಗೆ. ಅವರದ್ದು ಒಂದು ಅದ್ಭುತವಾದಂತ ಗೀತೆ. ಅವ್ರ ಜೊತೆ ನಾನು ನಮ್ಮ ಮನೆಯಲ್ಲೆಲ್ಲ ಬಂದಾಗ ಕೂತ್ಕೊಂಡು ಹೇಳೋದು ಮಾಡೋದು ಎಲ್ಲ ಮಾಡ್ತೀವಿ. ಎಂತ ಶ್ರೀಮಂತನಂತಾನು, ಎಂತ ಶ್ರೀಮಂತನಂತಾನು, ಶ್ರೀಕಾಂತೆ ಕಾಂತ ಎಂತ ಶ್ರೀಮಂತನಂತಾನು. ಬೊಮ್ಮನು ಹೆಮ್ಮಗ ಮಮ್ಮಂ ಡಮ್ಮರಿ ಮಮ್ಮಸ ಚಿಮ್ಮಸ ರೊಮ್ಮ ಪರಮ್ಮ ಅಮ್ಮರ ಸುಮ್ಮೋಹ ನಿಮ್ಮನು ಗಮ್ಮ ನಮ್ಮೋ ನಮ್ಮ ಪರಮ್ಮ ಮಹಿಮ. ಎಂತ ಶ್ರೀಮಂತನಂತಾನು, ಶ್ರೀಕಾಂತೆ ಕಾಂತ ಎಂತ ಶ್ರೀಮಂತನಂತಾನು, ಶ್ರೀಕಾಂತೆ ಕಾಂತ ಎಂತ ಶ್ರೀಮಂತನಂತಾನು. ಹಂಗರು ಅಂಗಳ ಅಂಗನಂತಗಳ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗಲ ತಂಗುಟ ಸಂಗದ ಜಗದ ಅಂಗಳ ಗಂಗಳ ಹಿಂಗಿ ಪಳಾಂಗ ಪನ್ನಗ ಪನ್ನ ಶೈನ್ನ ಮೋಹನ್ನತ ಪನ್ನಗ ವರವ ಹನ್ನರ ತುನ್ನ ಕೋನ್ನತು ಕೋನ್ನತ ರನ್ನಕ ರನ್ನಜ ನಿನ್ನದಲ್ಲಿ ನ್ಯಾರೆನ್ನೊಡೆಯನ್ನೇ. ಎಂತ ಶ್ರೀಮಂತನಂತಾನು, ಶ್ರೀಕಾಂತೆ ಕಾಂತ ಎಂತ ಶ್ರೀಮಂತನಂತಾನು, ಶ್ರೀಕಾಂತೆಯ ಕಾಂತ ಎಂತ ಶ್ರೀಮಂತನಂತಾನು. ಬಲ್ಲ ಕೈವಲ್ಲದ ರೊಲ್ಲಬ ಸುಲ್ಲಬ ಬಲ್ಲಿದ ಕುಲ್ಲರ ತಲ್ಲನ ನಲ್ಲದೆ ಕುಲದು ನಲ್ಲನ ವಲ್ಲನಿ ನಲ್ಲದೆ ಸೊಲದು ಸೊಲ್ಲನಿ ನಿಲ್ಲದೆ ನಿಲ್ಲ. ಬಲ್ಲ ಕೈವಲ್ಲದ ರೊಲ್ಲಬ ಸುಲ್ಲಬ ಬಲ್ಲಿದ ಕುಲ್ಲರ ತಲ್ಲನ ನಲ್ಲದೆ ಕುಲದು ನಲ್ಲನ ವಲ್ಲನಿ ನಲ್ಲದೆ ಸೊಲ್ಲದು ಸೊಲ್ಲನಿ ನಿಲ್ಲದೆ ನಿಲ್ಲ. ಎಂತ ಶ್ರೀಮಂತನಂತಾನು, ಶ್ರೀಕಾಂತೆ ಕಾಂತ ಎಂತ ಶ್ರೀಮಂತನಂತಾನು, ಶ್ರೀಕಾಂತೆಯ ಕಾಂತ ಎಂತ ಶ್ರೀಮಂತನಂತಾನು. ಅಂಬರ ದುಂಬಿಗೆ ತುಂಬ ವಿಶ್ವಂಬ ಸುಸುರ ದಿಂಬಿನಿ ನಿಂಬಿಟ್ಟು ಕೊಂಬ ಕೃಪಾಂಬುದೇ. ಅಂಬರ ದುಂಬಿಗೆ ತುಂಬ ವಿಶ್ವಂಬ ಸುಸುರ ದಿಂಬಿನಿ ನಿಂಬಿಟ್ಟು ಕೊಂಬ ಕೃಪಾಂಬುದೆ ದಿಬಗ ದಂಬದ ದಿಬ ರಸ ವೆಂಕಟ ನಂಬಿದ ಬಿಂಬವನೆಂತ ಕುಟುಂಬಿ. ಎಂತ ಶ್ರೀಮಂತನಂತಾನು, ಶ್ರೀಕಾಂತೆ ಕಾಂತ ಎಂತ ಶ್ರೀಮಂತನಂತಾನು.
ಗಮ್ಮ ಗಮಮ್ಮ ಮೃಡಮ್ಮರಿ ಮಮ್ಮ ಸಚಿಮ್ಮ ಸರೋಮ್ಮ ಪರಮ್ಮ ಅಮ್ಮರ ಸುಮೋಹ ನಿಮ್ಮನು ಗಮ್ಮ ನಮ್ಮೋ ನಮ್ಮ ಪರಮ್ಮ ಮಹಿಮ ಎಂತ ಶ್ರೀಮಂತನಂತಾನು ಶ್ರೀಕಾಂತೇ ಕಾಂತ ಎಂತ ಶ್ರೀಮಂತನಂತಾನು ಶ್ರೀಕಾಂತೇ ಕಾಂತ ಎಂತ ಶ್ರೀಮಂತನಂತಾನು. ಲಕ್ಷ್ಮೀ ನರಸಿಂಹ. ನಾನು ಹಾಡೋದೊಂದು ಅಭ್ಯಾಸ, ನನ್ನ ಹಾಡನ್ನು ಸಹ ತೆಗೆದುಕೊಂಡಿದ್ದೀರಿ. ನಾನು ಪ್ರೋಗ್ರಾಮ್ಸ್ಗಳು ಕೊಡ್ತಿರ್ತೀನಿ, ಹೀಗೆ ಅದನ್ನು ಒಂದು ಹಾಗೆ ನನ್ನ ಒಂದು ಆಕ್ಟಿವಿಟೀಸ್ ಅಂದ್ರಲ್ಲ, ನಾನು ಇವತ್ತು ಸಹ ನನಗೆ 65 ವರ್ಷ ಈ ಸೆಪ್ಟೆಂಬರ್ 25ಕ್ಕೆ ನಾನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡೋದಕ್ಕೆ ಬಹಳ ಇಷ್ಟಪಡ್ತೀನಿ. ನಾನು ಡ್ಯಾನ್ಸ್ ಮಾಡ್ತೀನಿ. ದಟ್ ಈಸ್ ಮೈ ಒನ್ ಆಫ್ ದಿ ಅದರ್ ಥ್ಯಾಂಕ್ ಯು.